ಅಡ್ಮಿನಿಸ್ಟ್ರೇಟರ್ ಸಾಫ್ಟ್ವೇರ್ ಓಪನ್ ಆದ್ಮೇಲೆ ನಿನ್ನೆ ಹೇಳಿದೆ ನಾನು ಒಂದು ಇಂಟರ್ಫೇಸ್ ಈ ರೀತಿ ಕಾಣುತ್ತೆ. ನೀವು ಫಸ್ಟ್ ಪ್ರಾಜೆಕ್ಟ್ ಓಪನ್ ಮಾಡ್ಬೇಕಂದ್ರೆ ಕ್ರಿಯೇಟ್ ನ್ಯೂ ಕೊಟ್ಕೊಂಡು ಓಪನ್ ಮಾಡ್ತೀರಾ. ಸೊ ಇನಿಷಿಯಲಿ ಇಲ್ಲಿ ನಿಮಗೆ ಡಿಜಿಟಲ್ ಡಿಸೈನ್ ಮಾಡೋದ್ರಿಂದ ನಿಮಗೆ ಆರ್ಟ್ ಬೋರ್ಡ್ ಸೈಜ್ ಏನ್ ಮ್ಯಾಟರ್ ಆಗಲ್ಲ. ಯಾವ್ದಾದ್ರು ಆರ್ಟ್ ಬೋರ್ಡ್ ಸೈಜ್ ತಗೊಂಡ್ ನೀವು ಏನ್ ಬೇಕಾದ್ರೂ ವರ್ಕ್ ಮಾಡ್ಬೋದು. ಅದೇ ನೀವು ಪ್ರಿಂಟಿಗೆ ಕೊಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ನಿಮಗೆ ಸೈಜಸ್ ಮ್ಯಾಟರ್ ಆಗುತ್ತೆ. ಸೊ ನಿಮ್ಗೆ ಯಾವ ಪ್ರಿಂಟಿಗೆ ಕೊಡ್ತಾ ಇದ್ದೀರಾ ಅಂದ್ರೆ ಅಕಾರ್ಡಿಂಗ್ ಟು ದಟ್ ಮೆಜರ್ಮೆಂಟ್ಸ್ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ. ಆಮೇಲೆ ಯಾವ ಒಂದು ಯೂನಿಟ್ಸ್ ಆಫ್ ಮೆಜರ್ಮೆಂಟ್ಸ್ ಬೇಕು ಅಲ್ಲಿ ಕೊಡ್ಬೇಕಾಗುತ್ತೆ. ಬಟ್ ನೀವು ಇಲ್ಲಿ ಡಿಜಿಟಲಿ ಡಿಸೈನ್ ಮಾಡೋದ್ರಿಂದ ಆರ್ಟ್ ಬೋರ್ಡ್ ಸೈಜ್ ಏನ್ ಮ್ಯಾಟರ್ ಆಗಲ್ಲ. ಸೊ ಇದು ಡಿಫಾಲ್ಟ್ ಆಗಿ ನಾವು ಯೂಶಲಿ ಇದನ್ನೇ ತಗೊಂತೀವಿ. ಪ್ರೆಸ್ ಮಾಡಿ ಅಂಡ್ ಇದೆಲ್ಲ ನಾನು ಸೆಟ್ಟಿಂಗ್ಸ್ ಮೇಲೆನೆ ಹೇಳಿದ್ದೆ ಏನೇನು ಅಂತ. ಸೊ ಇದು ಪೋರ್ಟ್ರೇಟ್, ಇದು ಲ್ಯಾಂಡ್ಸ್ಕೇಪ್ ಮೋಡ್, ಯಾವ ರೀತಿ ಮೋಡ್ ಬೇಕು ಫಿಕ್ಸ್ ಮಾಡ್ಕೋಬಹುದು. ಆಮೇಲೆ ಇದು ಕಲರ್ ಮೋಡ್. ನೀವು ಡಿಜಿಟಲಿ ಡಿಸೈನ್ ಮಾಡ್ತೀರಾ, ಇಲ್ಲೇ ಡಿಜಿಟಲಿ ಡಿಸೈನ್ ಮಾಡ್ತೀರಾ ಅಂದ್ರೆ ನೀವು RGB ಇಟ್ಕೋಬೇಕಾಗುತ್ತೆ. ಸಪೋಸ್ ಇಲ್ಲಿ ಡಿಸೈನ್ ಮಾಡೋದು ನೀವು ಪ್ರಿಂಟ್ ಕೊಡ್ತಾ ಇದ್ದೀರಾ, ಪ್ರಿಂಟ್ ತೆಗಿತಾ ಇದ್ದೀರಾ ಅಂತ ಆದ್ರೆ CMYK ಕೊಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ RGB ಅಲ್ಲಿ ನಮಗೆ ಬರೀ ಇಲ್ಲೇ ಡಿಸೈನ್ ಮಾಡಿ ಶೇರ್ ಮಾಡೋದ್ರಿಂದ ಸೊ ಕಲರ್ ಅನ್ನೋದು ಇನ್ನಷ್ಟು ಡಿಮಿನಿಶ್ ಆಗೋದಿಲ್ಲ. ಸೊ ಅಷ್ಟು ಕ್ಲಾರಿಟಿ ಎಲ್ಲ ಚೆನ್ನಾಗಿರುತ್ತೆ. ಬಟ್ CMYK ಅಂದ್ರೆ ಪ್ರಿಂಟ್ ರಿಲೇಟೆಡ್. ಏನಕ್ಕೆ ಅಂದ್ರೆ ಇವಾಗ ಪ್ರಿಂಟ್ ಮಾಡೋ ಒಂದು ಮಿಷಿನರೀಸ್ ಗಳಲ್ಲಿ ಇಂಕ್ ಟ್ಯಾಂಕ್ಸ್ ಅಂತ ಇರುತ್ತೆ. ಇಂಕ್ ಟ್ಯಾಂಕ್ಸ್ ಅಲ್ಲಿ ಅವರು ಈ ಕಲರ್ಸ್ ಯೂಸ್ ಮಾಡ್ತಾರೆ. CMYK ಅಂದ್ರೆ ಸಿಯಾನ್, ಸಿ ಅಂದ್ರೆ ಸಿಯಾನ್, M ಅಂದ್ರೆ ಮೆಜೆಂಟಾ, Y ಅಂದ್ರೆ ಯೆಲ್ಲೋ, K ಅಂದ್ರೆ ಕೀ ಕಲರ್ ಅವ್ರು ಯೂಸ್ ಮಾಡೋದು ಬ್ಲಾಕ್ ಕಲರ್ ಯೂಸ್ ಮಾಡ್ತಾರೆ. ಇದು ಇಂಕ್ ಅಂದ್ರೆ ಇಂಕ್ ಟ್ಯಾಂಕ್ಸ್ ಅಂದ್ರೆ ಮಿಷಿನರೀಸ್ ಗಳಲ್ಲಿ ಯೂಸ್ ಮಾಡೋದು ಕಲರ್ಸ್. ಸೊ ಹಾಗಾಗಿ ನಾವು ಪ್ರಿಂಟ್ ರಿಲೇಟೆಡ್ ಏನಾದ್ರು ಈ ಕಲರ್ RGB ಯೂಸ್ ಮಾಡಿದ್ರೆ ಇಲ್ಲಿ ಏನ್ ಡಿಸೈನ್ ಮಾಡಿರ್ತೀವಲ್ಲ ಕಲರ್ ಅದ್ ಎಕ್ಸಾಕ್ಟ್ ಕಲರ್ ನಮಗೆ ಸಿಗಲ್ಲ. ಹಂಗಾಗಿ ಪ್ರಿಂಟ್ ರಿಲೇಟೆಡ್ ಗೆ CMYK ಇಲ್ಲಿ ಡಿಜಿಟಲಿ ಡಿಸೈನ್ ಮಾಡೋದ್ರಿಂದ ವೆಬ್ ಬೇಸ್ಡ್ ಏನೇ ಡಿಸೈನ್ ಮಾಡಿದ್ರು RGB ಇಟ್ಕೊಂಡು ನಾವು ವರ್ಕ್ ಮಾಡ್ತೀವಿ. ಅಂಡ್ ಇದು ರಾಸ್ಟರ್ ಎಫೆಕ್ಟ್ಸ್ ಯಾವಾಗ್ಲೂ ಹೈ ಇರಬೇಕು. ಡಿಜಿಟಲಿ ಇಲ್ಲೇ ಡಿಸೈನ್ ಮಾಡ್ತೀರಾ ಅನ್ನೋದಾದ್ರೆ, ಅಂದ್ರೆ ಪ್ರಿಂಟ್ ಗೆ ಹೋಗಲ್ಲ ಅನ್ನೋದಾದ್ರೆ ಇದೇನ್ ಮ್ಯಾಟರ್ ಆಗಲ್ಲ, ಯಾವ್ದಾದ್ರು ಇಟ್ಕೋಬಹುದು. ಬಟ್ ಯಾವಾಗ್ಲೂ ಹೈ ರೆಸಲ್ಯೂಷನ್ ಅಲ್ಲಿ ಇರಲಿ. ಪ್ರಿಂಟ್ ಕೊಡ್ತೀನಿ ಅಂತಂದ್ರು ಹೈಯಲ್ಲಿ ಇಟ್ಕೊಳ್ಳಿ, ಇಲ್ಲೇ ವರ್ಕ್ ಮಾಡ್ತೀನಿ ಅಂದ್ರೆ ಹೈಯಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ರಿಯೇಟ್ ಅಂತ ಕೊಡ್ಬೇಕು. ನೀವು ಕ್ರಿಯೇಟ್ ಕೊಟ್ಮೇಲೆ ಒಂದು ಆರ್ಟ್ ಬೋರ್ಡ್ ಸೈಜ್ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಇವತ್ತು ನಿನ್ನೆ ನಾವು ನೋಡಿದ್ವಿ ಅಂದ್ರೆ ಮೂವ್ ಟೂಲ್, ಇದು ಸೆಲೆಕ್ಷನ್ ಟೂಲ್. ಜಸ್ಟ್ ಸೆಲೆಕ್ಟ್ ಮಾಡೋದು, ಮೂವ್ ಮಾಡೋದು ಹೇಗೆ, ಆಮೇಲೆ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಂಡು ಫಿಲ್ ಕಲರ್ ಹೇಗೆ, ಸ್ಟ್ರೋಕ್ ಕಲರ್ ಹೇಗೆ ಮಾಡೋದನ್ನ ನೋಡಿದ್ವಿ. ಅದ್ರ ಬೇಸ್ ಮೇಲೆ ಇವತ್ತು ಒಂದು ಟಾಸ್ಕ್ ನೋಡೋಣ ಹೇಗೆ ಅಂತ. ಯಾವುದೇ ಒಂದು ಇಮೇಜ್ ನ ನೀವು ಪ್ಲೇಸ್ ಮಾಡ್ಬೇಕು ಇಲ್ಲಿ ಅಂತ ಅಂದ್ರೆ, ಸೊ ಹಿಯರ್ ಇಲ್ಲಿ ಫೈಲ್ ಇದೆಯಲ್ಲ, ಫೈಲ್ಗೆ ಹೋಗಿ ಫೈಲ್ ಇಂದ ಇಲ್ಲಿ ಪ್ಲೇಸ್ ಇದೆಯಲ್ಲ, ಪ್ಲೇಸ್ ಹೋಗೋದು. ಪ್ಲೇಸ್ ಹೋಗಿ ಇಲ್ಲಿ ನಿಮಗೆ ಯಾವ ಇಮೇಜ್ ಬೇಕು ಆ ಇಮೇಜ್ ನ ನೀವು ಡಬಲ್ ಟ್ಯಾಪ್ ಕೊಡಬೇಕು. ಸೊ ಸಪೋಸ್ ಈ ಇಮೇಜ್ ನಾನು ಡಬಲ್ ಟ್ಯಾಪ್ ಕೊಟ್ಟೆ, ಸೊ ನೋಡ್ಬೋದು ನಿಮ್ಗೆ ಇಮೇಜ್ ಬರುತ್ತೆ. ಸೊ ನೀವು ಶಿಫ್ಟ್ ಇಟ್ಕೊಂಡು ನೀವು ಡ್ರ್ಯಾಗ್ ಮಾಡೋದ್ರಿಂದ ಈಕ್ವಲ್ ಸೈಜ್ ಅಲ್ಲಿ ಬರುತ್ತೆ. ನೀವು ಇಮೇಜ್ ಈಕ್ವಲ್ ಸೈಜ್ ಅಲ್ಲಿ ಬರುತ್ತೆ. ನೀವು ಶಿಫ್ಟ್ ಹಿಡಿದಲ್ಲೇ ನೀವು ಮಾಡಿದ್ರೆ ನೋಡ್ಬೋದು ಸೈಜು ಈ ರೀತಿ ಈಕ್ವಲ್ ಸೈಜ್ ಅಲ್ಲಿ ಬರಲ್ಲ, ಹೇಗ್ ಬೇಕು ಈ ರೀತಿ ಬರುತ್ತೆ. ಅದಕ್ಕೆ ಯಾವಾಗ್ಲೂ ಅಷ್ಟೇ ನಿಮ್ಗೆ ಈಕ್ವಲ್ ಸೈಜ್ ಬೇಕು ಅಂದ್ರೆ ಶಿಫ್ಟ್ ಹೋಲ್ಡ್ ಮಾಡಿನೇ ನೀವು ಡ್ರ್ಯಾಗ್ ಮಾಡ್ಬೇಕು. ಅಂಡ್ ಇದೊಂದು ಕ್ರಾಸ್ ಮಾರ್ಕ್ ಬರ್ತಿದೆಯಲ್ಲ, ಇದು ಹೋಗ್ಬೇಕು ಅಂತಂದ್ರೆ ಇದು ಎಂಬೆಡ್ ಇದೆ ನೋಡಿ, ಈ ಎಂಬೆಡ್ ಆಪ್ಷನ್ ಪ್ರೆಸ್ ಮಾಡಿದ್ರೆ ದಟ್ ಕ್ರಾಸ್ ಮಾರ್ಕ್ ವಿಲ್ ಗಾನ್. ಓಕೆ, ಸೊ ಈ ಇಮೇಜ್ ನ ನಾನು ಫಸ್ಟ್ ಫಿಟ್ ಮಾಡ್ಕೊಂತೀನಿ ಸ್ಕ್ರೀನ್ಗೆ. ಮಾಡ್ಕೊಂಡು ಈ ರೀತಿ ಇದು ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಇದ್ರ ಮೇಲೆ ಬೈ ಯೂಸಿಂಗ್ ಶೇಪ್ಸ್, ಇಲ್ಲಿ ನೋಡ್ಬೋದು ರೆಕ್ಟ್ಯಾಂಗಲ್ ಇದೆ, ರೌಂಡೆಡ್ ರೆಕ್ಟ್ಯಾಂಗಲ್, ಎಲಿಪ್ಸ್, ಪಾಲಿಗಾನ್ ಎಲ್ಲ ಇದೆಯಲ್ಲ, ಈ ಶೇಪ್ಸ್ ನ ಯೂಸ್ ಮಾಡ್ಕೊಂಡು ಈ ರೀತಿಯಾದಂತ ಒಂದು ಇದನ್ ಮೇಲೆ ಟ್ರೇಸ್ ಮಾಡ್ಬೇಕು. ಅಂದ್ರೆ ಫಾರ್ ಪ್ರಾಕ್ಟೀಸ್ ಶೇಪ್ಸ್ ನಿಮ್ಗೆ ಒಂದು ಗ್ರಿಪ್ ಸಿಗುತ್ತೆ. ಸೊ ಹಂಗಾಗಿ ಫಸ್ಟ್ ನೀವು ಇದ್ರ ಮೇಲೆ ಟ್ರೇಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ನೀವು ಮಾಡೋ ಟ್ರೇಸ್ ಇದೆ ಅಂತ. ಸೊ ಅದಕ್ಕೆ ಫಸ್ಟ್ ಏನ್ ಮಾಡಿದ್ರೆ ಇಲ್ಲಿ ಒಪಾಸಿಟಿ ಇದೆಯಲ್ಲ, ಈ ಒಪಾಸಿಟಿ ಕ್ಲಿಕ್ ಮಾಡಿ ಇದನ್ನ ಒಪಾಸಿಟಿ ಸ್ವಲ್ಪ ಡಲ್ ಮಾಡ್ಕೊಳ್ಳಿ, ಅಂದ್ರೆ ಕಡಿಮೆ ಕೊಟ್ಕೊಳ್ಳಿ. ಈ ತರ ಕೊಟ್ಟಾಗ ನಿಮ್ಗೆ ಟ್ರೇಸ್ ಮಾಡಿದಾಗ ಮೇಲೆ ನಿಮಗೆ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡು ಟ್ರೇಸ್ ಮಾಡ್ತೀರಲ್ವಾ, ನಿಮ್ಗೆ ಈಸಿಲಿ ನೋಟಿಸ್ ಮಾಡ್ಬೋದು. ಸೊ ಫಾರ್ ಝೂಮ್ ಇನ್ ಮಾಡೋದಕ್ಕೆ ನಾನು ಹೇಳಿದ್ದೆ ಲೈಕ್ ಆಲ್ಟ್ ಇಟ್ಕೊಂಡು ಮೌಸ್ ಸ್ಕ್ರಾಲ್ ಮಾಡಿದ್ರೆ ಝೂಮ್ ಇನ್ ಆಗುತ್ತೆ. ಕಂಟ್ರೋಲ್ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಲೆಫ್ಟ್ ರೈಟ್ ಮೂವ್ಮೆಂಟ್ ಬೇಕು ಅಂತಂದ್ರೆ ನೀವು ಆರಾಮಾಗಿ
ಇವಾಗ ನಾನು ಈ ಒಂದು ಇಮೇಜ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಫಸ್ಟ್ ಇಲ್ಲಿ ಸ್ಟ್ರೋಕ್ ತಗೊಳ್ಳಿ. ಇಲ್ಲಿ ಫಿಲ್ ಕಲರ್ ಏನಿದೆ ಇದು ಫಿಲ್ ಕಲರ್ ನ ಆಫ್ ಮಾಡಿ ಸ್ಟ್ರೋಕ್ ಕಲರ್ ನ ಆನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ಟ್ರೋಕ್ ಕಲರ್ ಚೇಂಜ್ ಮಾಡ್ತೀನಿ, ರೆಡ್ ಕಲರ್ ತಗೊಂತೀನಿ. ತಗೊಂಡು ಕ್ಲಿಕ್ ಓಕೆ. ಸೊ ಹಿಯರ್ ಇಲ್ಲಿ ಆಲ್ರೆಡಿ ರೆಕ್ಟಾಂಗಲ್ ಇದೆ. ನಾನು ರೆಕ್ಟಾಂಗಲ್ ತಗೊಂಡೆ, ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಡ್ರಾ ಮಾಡಿ ಇದನ್ನ ಟರ್ನ್ ಮಾಡ್ಕೊಂತೀನಿ. ಫಸ್ಟ್ ಏನ್ ಮಾಡಿ ಗೊತ್ತಾ, ಇದು ನಾವೇನ್ ಇಮೇಜ್ ಪ್ಲೇಸ್ ಮಾಡಿದ್ವಲ್ಲ, ಆ ಇಮೇಜ್ ಈ ಲೇಯರ್ ಇದೆ ನೋಡಿ, ಈ ಲೇಯರ್ ಫಸ್ಟ್ ಲಾಕ್ ಮಾಡ್ಕೊಬಹುದು. ಲಾಕ್ ಮಾಡ್ಕೊಂಡಾಗ ಸೊ ಅದು ಎಲ್ಲೂ ಆ ಕಡೆ ಈ ಕಡೆ ಮೂವ್ ಆಗಲ್ಲ. ಸೊ ನೀವು ಮೇಲೆ ಆರಾಮಾಗಿ ವರ್ಕ್ ಮಾಡ್ಬೋದು. ಸೊ ಫಸ್ಟ್ ಈ ಒಂದು ಇಮೇಜ್ ಏನಿದೆ ಆ ಇಮೇಜ್ ನ ಫಸ್ಟ್ ಲಾಕ್ ಮಾಡ್ಕೊಬಿಡಿ. ಇಲ್ಲಿ ಲಾಕ್ ಮಾಡ್ಕೊಂಡು ಇನ್ನೊಂದು ಲೇಯರ್ ತಗೊಳ್ಳಿ. ಓಕೆ, ನ್ಯೂ ಲೇಯರ್. ಆ ನ್ಯೂ ಲೇಯರ್ ಅಲ್ಲಿ ನೀವೇನೇ ವರ್ಕ್ ಮಾಡಿದ್ದು ಅದು ಬೇರೆ ಲೇಯರ್ ಅಲ್ಲಿ ಇರುತ್ತೆ. ಸೊ ಫಸ್ಟ್ ಇನಿಷಿಯಲಿ ತಗೊಂಡು ಆ ಲೇಯರ್ ನ ಲಾಕ್ ಮಾಡಿ ಅನದರ್ ಲೇಯರ್ ಇಲ್ಲಿ ಕ್ರಿಯೇಟ್ ಇದೆ ಅಲ್ಲ. ಸೊ ನಿಮ್ಗೆ ಲೇಯರ್ಸ್ ಆಪ್ಷನ್ ಇಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಇಲ್ಲಿ ವಿಂಡೋಸ್ ಹೋಗಿ, ವಿಂಡೋಸ್ ಅಲ್ಲಿ ನೋಡ್ಬೋದು ಲೇಯರ್ಸ್ ಇದೆ. ಆ ಲೇಯರ್ಸ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ ಲೇಯರ್. ಈಗ ನೀವು ಐಕಾನ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಲೇಯರ್ಸ್. ಆಮೇಲೆ ಇವಾಗ ಲೇಯರ್ 2 ಕ್ರಿಯೇಟ್ ಆಗಿದೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಹೊಸ ಹೊಸ ಲೇಯರ್ಸ್ ಆ ಲೇಯರ್ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ರೆಕ್ಟಾಂಗಲ್ ತಗೊಂಡು ನಾನು ನಿಮ್ಗೆ ಎಷ್ಟು ಬೇಕೋ ಡ್ರಾ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಹೆಂಗೆ ಮೂವ್ ಮಾಡ್ಬೇಕು ಅಂತಂದ್ರೆ ನೀವು ಸೆಲೆಕ್ಷನ್ ಟೂಲ್ ಇದೆಯಲ್ಲ, ಆ ಸೆಲೆಕ್ಷನ್ ಟೂಲ್ ತಗೊಂಡೆ ನೀವು ಮೂವ್ ಮಾಡಕ್ಕಾಗದು, ಆ ಕಡೆ ಮೂವ್ ಮಾಡಕ್ಕಾಗದು. ಆಮೇಲೆ ಕರೆಕ್ಟ್ ಪ್ಲೇಸ್ ಮಾಡ್ಕೊಂಡು ಇದು ನೀವು ನೋಡ್ಬೋದು ಮೌಸ್ ನ ಈ ಕಾರ್ನರ್ ಪಾಯಿಂಟ್ ಹತ್ರ ತಗೊಂಡ್ಬಂದ್ರೆ ರೊಟೇಟ್ ಟೂಲ್ ನಿಮಗೆ ಇದು ಒಂದು ಐಕಾನ್ ಕಾಣುತ್ತೆ, ಅದು ಪ್ರೆಸ್ ಮಾಡಿ ನೀವು ರೊಟೇಟ್ ಮಾಡ್ಕೋಬಹುದು. ಈ ರೀತಿ ರೊಟೇಟ್ ಮಾಡ್ಕೊಂಡು ನೀವು ಪ್ಲೇಸ್ ಮಾಡ್ಕೋಬಹುದು. ಈ ಸೈಜಸ್ ಎಲ್ಲ ಈಗ ಮಾಡ್ಕೋಬಹುದು. ಸಿಮಿಲರ್ಲಿ ನೀವು ಇದನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ನಮ್ಗೆ ಆ ಟ್ರಯಾಂಗಲ್ ಆಪ್ಷನ್ ಇಲ್ಲ, ಸ್ಟಾರ್ ಇದೆ. ಸ್ಟಾರ್ ತಗೊಂಡು ಫಸ್ಟ್ ನೀವು ಡ್ರಾ ಮಾಡ್ಕೊತೀರಿ, ಸ್ಟಾರ್ ಬರುತ್ತೆ. ಆ ಸ್ಟಾರ್ ಬಂದಾಗ ನೀವು ನೋಡ್ಬೋದು, ನೀವು ಮೌಸ್ ಫಸ್ಟ್ ಸ್ಟಾರ್ ತಗೋತೀರಾ, ಡ್ರ್ಯಾಗ್ ಮಾಡ್ತೀರಾ, ಡ್ರ್ಯಾಗ್ ಮಾಡಿದಾಗ ಸ್ಟಾರ್ ಬರುತ್ತೆ. ಬಟ್ ಮೌಸ್ ಬಿಡಬಾರ್ದು, ಫೋಲ್ಡ್ ಅಲ್ಲೇ ಇಟ್ಕೊಂಡು ಇಲ್ಲಿ ನಿಮ್ದು ಪೇಜ್ ಅಪ್ ಪೇಜ್ ಡೌನ್, ಇಲ್ಲ ಅಪ್ ಆರೋ ಡೌನ್ ಆರೋ ಕಾಣ್ತಾ ಇದೆಯಲ್ಲ, ನೀವು ಅಪ್ ಆರೋ ಮಾಡಿದ್ರೆ ನಿಮ್ಗೆ ಮಲ್ಟಿಪಲ್ ದಟ್ ಟ್ರಯಾಂಗಲ್ ಸಿಗುತ್ತೆ ಸೈಡ್. ನೀವು ಅದೇ ಡೌನ್ ಮಾಡಿದ್ರೆ ಅದು ಸೈಜಸ್ ಕಡಿಮೆ ಆಗುತ್ತೆ. ನೀವು ನೋಡ್ಬೋದು ಇವಾಗ ಟ್ರಯಾಂಗಲ್ಸ್ ಎಲ್ ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲ. ಹಾ, ಇದೇ ಆಪ್ಷನ್. ಇದೇ ಆಪ್ಷನ್. ನೀವೇನ್ ಮಾಡಿ ಗೊತ್ತಾ, ಫಸ್ಟ್ ಒಂದು ಸ್ಟಾರ್ ಟೂಲ್ ತಗೋತೀರಾ. ಸ್ಟಾರ್ ಇನಿಷಿಯಲಿ ಹಾ ಜಾಸ್ತಿ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ ಮೇಲ್ಗಡೆ ಅಪ್ ಆರೋ ಇದೆಯಲ್ಲ, ಇದನ್ನ ಪ್ರೆಸ್ ಮಾಡ್ರೆ ನಿಮ್ಗೆ ಜಾಸ್ತಿ ಕಾರ್ನರ್ಸ್ ಅದೇನ್ ಸಿಗುತ್ತೆ. ನಿಮಗೆ ಜಸ್ಟ್ ಕಡಿಮೆ ಬೇಕು ಅಂತಂದ್ರೆ ನೀವು ಈ ರೀತಿ ಡೌನ್ ಆರೋ ಇದೆಯಲ್ಲ, ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಫುಲ್ ಕಡಿಮೆ ಆಗುತ್ತೆ. ಅಂಡ್ ನಿಮ್ಗೆ ಅಲ್ಲಿ ಒಂದು 3 ಸೈಡೆಡ್ ಸಿಗುತ್ತೆ, ಈಕ್ವಲ್ ಸೈಡ್ 3 ಸೈಡೆಡ್. ಸೊ ನಿಮ್ಗೆ ಟ್ರಯಾಂಗಲ್ ಸಿಗುತ್ತೆ. ನೆಕ್ಸ್ಟ್ ಟ್ರಯಾಂಗಲ್ ತಗೊಂಡು ಸೆಲೆಕ್ಷನ್ ಟೂಲ್ ತಗೊಂಡು ಈ ಪಾತ್ ಇಟ್ಕೊಂಡೆ ಮೂವ್ ಮಾಡ್ಬೇಕು. ನೀವು ಸೆಂಟರ್ ಅಲ್ಲಿ ಇಟ್ಕೊಂಡು ಮೂವ್ ಮಾಡೋ ಮೂವ್ ಆಗಲ್ಲ. ಇಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ಪಿಂಕ್ ಕಲರ್ ಪಾತ್ ಅಂತ ಬಂದಿದೆ ನೋಡಿ, ಆ ಪಾತ್ ನ ಇಟ್ಕೊಂಡ್ರೆ ನೀವು ಡ್ರ್ಯಾಗ್ ಮಾಡ್ಬೇಕು. ಈ ರೀತಿ ಡ್ರ್ಯಾಗ್ ಮಾಡಿ ದೆನ್ ಇವಾಗ ರೊಟೇಟ್ ಮಾಡ್ಕೊಳ್ಳಿ. ಕರೆಕ್ಟ್ ಸೈಜ್ ನ ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ಶಿಫ್ಟ್ ಇಟ್ಕೊಂಡು ಈಕ್ವಲ್ ಸೈಜ್ ಬರುತ್ತೆ. ನಮ್ಗೆ ಇಲ್ಲಿ ಈಕ್ವಲ್ ಸೈಜ್ ಬೇಡ, ಶಿಫ್ಟ್ ಬಿಟ್ಟಿನೇ ನಾನು ಡ್ರ್ಯಾಗ್ ಮಾಡ್ತೀನಿ. ಸೊ ಅದು ಕರೆಕ್ಟ್ ಪ್ಲೇಸ್ ಆಯ್ತು ಅದ್ರಲ್ಲಿ. ಅದೇ ರೀತಿ ಎಲ್ಲಾ ಟೂಲ್ನು ಸೇಮ್, ಇದೆಲ್ಲಾ ಇಮೇಜಸ್ ಸೇಮ್ ಅದೇ ರೀತಿ ನೀವು ಮಾಡ್ಬೇಕು. ಆಮೇಲೆ ಇದು ಹೇಗೆ ಅಂದ್ರೆ ರೆಕ್ಟಾಂಗಲ್ ಯೂಸ್ ಮಾಡ್ತೀವಿ. ಇದು ಏನ್ ಮಾಡಿ, ಸ್ಟ್ರೋಕ್ ಕಡಿಮೆ ಇದೆ. ಇಲ್ಲಿ ನೋಡ್ಬೋದು ಸ್ಟ್ರೋಕ್ ಇದೆಯಲ್ಲ, ಇಲ್ಲಿ ಅಪ್ಪಾರು ಸ್ಟ್ರೋಕ್ ಜಾಸ್ತಿ ಮಾಡುತ್ತೆ. ಸೊ ಇದು ನೀವು ಇದನ್ನ 1 ಅಥವಾ 2 ಇಟ್ಕೊಂಡ್ರೆ ನಿಮಗೆ ಕಾಣಿಸುತ್ತೆ, ನೀಟಾಗಿ ವಿಸಿಬಲ್ ಕಾಣಿಸುತ್ತೆ.
ಸೊ ಇಲ್ಲಿ ರೆಕ್ಟ್ಯಾಂಗಲ್, ಸೊ ಇದನ್ನ ನೋಡೋಣ ಹೇಗೆ ಅಂತ. ರೆಕ್ಟ್ಯಾಂಗಲ್ ತಗೋತಾರೆ ಇದನ್ನ ಮಾಡೋದಕ್ಕೆ. ಫಸ್ಟ್ ರೆಕ್ಟ್ಯಾಂಗಲ್ ಡ್ರಾ ಮಾಡಿ ಅಲ್ಲಿ ಪ್ಲೇಸ್ ಮಾಡೋಣ. ಇಲ್ಲಿ ನೋಡ್ಬೋದು ನಮಗೆ ಶೇಪ್ ಕರೆಕ್ಟ್ ಆಗಿ ಇಲ್ಲ ಇಲ್ಲಿ ಅಲ್ವಾ. ಸೊ ನಮಗೆ ಇಲ್ಲಿ ಇನ್ನೊಂದು ಟೂಲ್ ಇದೆ, ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಅಂತ. ಇದು ನೋಡ್ಬೋದು, ಅದ್ರದ್ದು ಸೆಲೆಕ್ಷನ್ ಟೂಲ್ ಪಕ್ಕದಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಇದೆ. ಈ ಟೂಲ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೀವು ನೋಡ್ಬೋದು ಆಂಕರ್ ಪಾಯಿಂಟ್ ಕಾಣ್ತಿದೆಯಲ್ಲ, ಆಂಕರ್ ಪಾಯಿಂಟ್ ನ ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಬೋದು. ನಿಮ್ಗೆ ಈ ಪಾಯಿಂಟ್ ಅಡ್ಜಸ್ಟ್ ಮಾಡ್ಬೇಕು. ಸೊ ಫಸ್ಟ್ ಕ್ಲಿಕ್ ಮಾಡ್ತೀರಾ ಅದ್ರ ಮೇಲೆ, ಕ್ಲಿಕ್ ಮಾಡಿ ಅದು ಡ್ರ್ಯಾಗ್ ಇದು ಅಷ್ಟೇ ಪ್ರೆಸ್ ಮಾಡಿ ಹೀಗೆ ಡ್ರ್ಯಾಗ್ ಮಾಡ್ತೀವಿ. ಸೊ ಕರೆಕ್ಟಾಗಿ ಫಿಟ್ ಆಗುತ್ತೆ. ಈ ರೀತಿ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು, ಸೊ ಯಾವ್ದಾದೆಲ್ಲ ಈ ತರ ಕಟ್ಟಿಂಗ್ ಇದೆಯಲ್ಲ, ಈ ರೀತಿ ಕಟ್ಟಿಂಗ್ ಇದೆಯಲ್ಲ, ಅಂತದಕ್ಕೆ ನೀವು ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ನಿಮ್ಗೆ ಯಾವ ಶೇಪಿಗೆ ಬೇಕು, ಇದು ಅಷ್ಟೇ ಇಷ್ಟೇ, ನಿಮ್ಗೆ ಯಾವ ರೀತಿ ಶೇಪ್ ಬೇಕು ಎಲ್ಲಾ ಶೇಪ್ ಅಲ್ಲೂ ನೀವು ಡೈರೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ಹೆಂಗ್ ಬೇಕು ಯಾವ ಶೇಪ್ ಬೇಕು. ಬಟ್ ಫಸ್ಟ್ ಪ್ರೆಸ್ ಮಾಡ್ಬೇಕು. ಆ ಒಂದು ಆಂಕರ್ ಪಾಯಿಂಟ್ ಅಂತ ಬರುತ್ತೆ ನೋಡಿ, ಆಂಕರ್ ಪ್ರೆಸ್ ಮಾಡಿ ದೆನ್ ನೀವು ಎಲ್ಲಿಗೆ ಬೇಕು ಅಲ್ಲಿಗೆ ಮೂವ್ಮೆಂಟ್ ಮಾಡ್ಕೊಂಡು. ಇದು ಸೆಲೆಕ್ಷನ್ ಟೂಲ್, ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ನಿಮ್ಗೆ ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕು. ಓಕೆ, ಫಸ್ಟ್ ಲೇಯರ್ ತಗೊಳ್ಳಿ, ಇಮೇಜ್ ತಗೊಳ್ಳಿ. ನಾನು ಇಮೇಜ್ ಶೇರ್ ಮಾಡ್ತೀನಿ ಗೂಗಲ್ ಸೈಟ್, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಮೇಜ್ ಪ್ಲೇಸ್ ಮಾಡ್ಕೊಳ್ಳಿ. ಪ್ಲೇಸ್ ಮಾಡಿ ಫಸ್ಟ್ ಲೇಯರ್ ನ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಇಮೇಜ್ ಮೂವ್ಮೆಂಟ್ ಆಗುತ್ತೆ. ಇನ್ನೊಂದ್ ಲೇಯರ್ ಕ್ರಿಯೇಟ್ ಮಾಡಿ, ಇಲ್ಲಿ ಇನ್ನೊಂದ್ ಲೇಯರ್ ಕ್ರಿಯೇಟ್ ಮಾಡಿ, ಆಮೇಲೆ ನೋಡ್ಕೊಳ್ಳಿ ಲೇಯರ್ ಸೆಲೆಕ್ಟ್ ಆಗಿರ್ಬೇಕು. ಬ್ಲೂ ಕಲರ್ ಬರ್ತಿದ್ಯಲ್ಲ, ಆ ಲೇಯರ್ ಸೆಲೆಕ್ಟ್ ಆಗಿ ಆಮೇಲೆ ನೀವು ಇಲ್ಲಿ ಸ್ಟ್ರೋಕ್ ತಗೊಂಡು ವರ್ಕ್ ಮಾಡ್ಕೊಳ್ಳಿ. ಇದೊಂದು ಟಾಸ್ಕ್ ನಿಮ್ಗೆ. ಸೊ ಇದು ಫುಲ್ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಸಪೋಸ್ ಇವಾಗ ನಮ್ಗೆ ಯಾವ್ದೋ ಒಂದು ಪೋಸ್ಟರ್ ಇರುತ್ತೆ, ಆ ಪೋಸ್ಟರ್ ಅಲ್ಲಿ ಸಮ್ ಟೆಕ್ಸ್ಟ್ ಇರುತ್ತೆ, ನಮ್ಗೆ ಅದೇ ರೀತಿ ಅದೇ ಟೆಕ್ಸ್ಟ್ ಬೇಕು ನಮ್ಮ ಒಂದು ಪೋಸ್ಟರ್ ಡಿಸೈನ್ಸ್ ಯೂಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಸೊ ಏನೇನೆಲ್ಲ ಆಪ್ಷನ್ಸ್ ಇದೆ ನಮ್ಗೆ ಅಂತ ನೋಡೋಣ ಅದನ್ನ ಇವಾಗ. ಸಪೋಸ್ ನಾನೊಂದು ಯಾವ್ದೋ ಒಂದು ಪೋಸ್ಟರ್ ಡೌನ್ಲೋಡ್ ಮಾಡ್ತೀನಿ. ಪೋಸ್ಟರ್ ಫಸ್ಟ್ ನಾನು ಈ ಪೋಸ್ಟರ್ ನ ಡೌನ್ಲೋಡ್ ಮಾಡ್ಕೊತೀನಿ. ಸೇವ್ ಕೊಟ್ಟು ಆ ಇಮೇಜ್ ಡೌನ್ಲೋಡ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಟ್ಯಾಬ್ ಬಂದು ಇಲ್ಲಿ ಯಾವುದೇ ಒಂದು ಟೆಕ್ಸ್ಟ್ ಇರುತ್ತಲ್ಲ, ಅದೇ ಟೆಕ್ಸ್ಟ್ ನಮಗೆ ಅಂದ್ರೆ ಎಕ್ಸಾಕ್ಟ್ ಅದೇ ಸಿಗ್ಲಿಲ್ಲ ಅಂದ್ರೂ ಫೆಮಿಲಿಯರ್, ಅದ್ರ ಫೆಮಿಲಿಯರ್ ಟೆಕ್ಸ್ಟ್ ನಾವು ಯಾವ ರೀತಿ ಸರ್ಚ್ ಮಾಡೋದು ಅಂತಂದ್ರೆ ನಿಮ್ಗೆ 2 to 3 ವೆಬ್ಸೈಟ್ಸ್ ಬರುತ್ತೆ. ಸೊ ನಾನು ಹೇಳ್ತೀನಿ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ವಾಟ್ ಫಾಂಟ್ ಮೈ ಫಾಂಟ್ ಅಂತ ಒಂದು ವೆಬ್ಸೈಟ್. ಹಾ ಬರ್ಕೊಳ್ಳಿ. ವಾಟ್ ಫಾಂಟ್ ಮೈ ಫಾಂಟ್. ಹಾ ಇದರಲ್ಲಿ ಸಮ್ ಪ್ರೀಮಿಯಂ ಆಪ್ಷನ್ಸ್ ಕೂಡ ಇದೆ. ಸೊ ಅದು ಅಮೌಂಟ್ ಪೇ ಮಾಡಿ ತಗೊಳ್ಳೋ ತರ. ನಿಮ್ಗೆ ಫ್ರೀ ಆಗಿ ಕೂಡ ಸಿಗುತ್ತೆ, ಅಂದ್ರೆ ಸಿಮಿಲರ್ ದ ಟೆಕ್ಸ್ಟ್ ಸಿಮಿಲರ್ ಇಮೇಜಸ್ ಕೂಡ ಫಾಂಟ್ಸ್ ಕೂಡ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಇಮೇಜ್ ಇದೆಯಲ್ಲ, ಫಸ್ಟ್ ಅಪ್ಲೋಡ್ ಮಾಡಿ. ಇಲ್ಲ ನಾನು ಇಮೇಜ್ ಡೌನ್ಲೋಡ್ ಮಾಡಿದ್ನಲ್ಲ, ಇದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಐಡೆಂಟಿಫೈ ಫಾಂಟ್ಸ್ ಅಂತ ಇದೆ. ಯಾವ ಫಾಂಟ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೇಕು. ಸಪೋಸ್ ಈ ಮ್ಯೂಸಿಕ್ ಅಂತ ಇದೆಯಲ್ಲ, ಇಲ್ಲಿ ಬೇರೆ ಎಲ್ಲ ಟೆಕ್ಸ್ಟ್ ಸೆಲೆಕ್ಟ್ ಆಗಿದೆ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ಬಿಡಿ. ನಿಮ್ಗೆ ಯಾವ
ಒಂದು ಫಾಂಟ್ ಬೇಕೋ ಅದನ್ನ ಮಾತ್ರ ಇಟ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೋಬಹುದು. ಈ ಒಂದು ಮ್ಯೂಸಿಕ್ ಅನ್ನೋ ಈ ಟೆಕ್ಸ್ಟ್ ನನಗೆ ಬೇಕು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಏನ್ ಮಾಡ್ತೀರಾ, ಐಡೆಂಟಿಫೈ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಯಾವ ಟೆಕ್ಸ್ಟ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ಐಡೆಂಟಿಫೈ ಫಾಂಟ್ ಕ್ಲಿಕ್ ನೀವು ನೋಡ್ಬೋದು. ಅದು ಸಿಮಿಲರ್ ಫಾಂಟ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಮಲ್ಟಿಪಲ್ ಫಾಂಟ್ಸ್ ಸಿಗುತ್ತೆ, ಅದರ ರಿಲೇಟೆಡ್ ಫಾಂಟ್ಸ್ ಸಿಗುತ್ತೆ. ಸಪೋಸ್ ನಾನು ಇದು ಸ್ವಲ್ಪ ಫೆಮಿಲರ್ ಇದೆ ಅಂತ ಅನ್ಸುತ್ತೆ, ಏನ್ ಮಾಡಿ ಕ್ಲಿಕ್ ಮಾಡಿ, ಅಂದ್ರೆ ನೇಮ್ ಏನಿದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಸೇಮ್ ಫಾಂಟ್ ಅಲ್ಲೇ 3 ಡಿಫ್ರೆಂಟ್ ಸ್ಟೈಲ್ಸ್ ಇದೆ. ಒಂದು ಮಿಸ್ಟರ್ ಅಲೆಕ್ಸ್ ಲೈಟ್ ವರ್ಷನ್ ಬರುತ್ತೆ, ಇದರಲ್ಲಿ ಲೈಟ್ ವರ್ಷನ್ ಬರುತ್ತೆ, ರೆಗ್ಯುಲರ್ ಬರುತ್ತೆ, ಬೋಲ್ಡ್ ಬರುತ್ತೆ. ಸೊ ನೀವು ಇಲ್ಲಿ ನಿಮಗೆ ಎಲ್ಲ ಪ್ರೀಮಿಯಂ ಅಂದ್ರೆ ಅಮೌಂಟ್ ಪೇ ಮಾಡಿ ತಗೊಳ್ತೀವಿ. ಫಸ್ಟ್ ಇಲ್ಲಿ ನೇಮ್ ಏನಿದೆ ಈ ನೇಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಂಡು ಬೇರೆ ಟ್ಯಾಬ್ಸ್ ಬಂದು ನೇಮ್ ಪೇಸ್ಟ್ ಮಾಡಿ ಓಪನ್ ಮಾಡಿದ್ರೆ ನೇಮ್ ಸಿಗುತ್ತಲ್ಲ, ಆ ನೇಮ್ ನ ಕಾಪಿ ಮಾಡ್ತೀವಿ. ಬೇರೆ ಟ್ಯಾಬಿಗೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಫಾಂಟ್ ಅಂತ ಅದ್ರ ರಿಲೇಟೆಡ್ ನೋಡ್ಬೋದು. ಅದ್ರ ರಿಲೇಟೆಡ್ ಮಿಸ್ಟರ್ ಅಲೆಕ್ಸ್ ಫಾಂಟ್ ನಿಮಗೆ ಫ್ರೀ ಡೌನ್ಲೋಡ್ ಸಿಗುತ್ತೆ. ನೀವು ಈ ರೀತಿ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಫಾಂಟ್ ಸಿಗುತ್ತೆ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಡೌನ್ಲೋಡ್ ಮಾಡ್ಕೋಬಹುದು. ಇದೇ ರೀತಿ ಫಾಂಟ್ ಮೈ ಫಾಂಟ್ ಅಂತ ಹೇಳಿದ್ರೆ ಇದೇ ರೀತಿ ಇನ್ನೂ 2 ವೆಬ್ಸೈಟ್ ಇದೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಕೂಡ ನಿಮ್ಗೆ ನೇಮ್ ಸಿಕ್ಕಿದ್ರೆ ಸಾಕು, ಆ ಫಾಂಟ್ ನೇಮ್ ಏನು ಅಂತ ಆ ಫಾಂಟ್ ನೇಮ್ ತಗೊಂಡು ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಇದ್ರಲ್ಲಿ ಸಪೋಸ್ ಇದ್ರೆ ಸಿಗುತ್ತೆ ಫಾಂಟ್. ಅಂಡ್ ಇನ್ನೂ ಒಂದು ವೆಬ್ಸೈಟ್ ಇದೆ ಡಾ ಫಾಂಟ್ ಅಂತ. ಡಾ ಫಾಂಟ್ ಇಲ್ಲೂ ಕೂಡ DAFONT ಡಾ ಫಾಂಟ್. ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಹಾಕಿದ್ರೆ ಅದು ಫಾಂಟ್ ರಿಲೇಟೆಡ್ ಅಲ್ಲಿ 90% ಗಂಟ ತೋರಿಸುತ್ತೆ. 90% ಅಂದ್ರೆ ಎಕ್ಸಾಕ್ಟ್ 100% ಅಲ್ಲ, ಅಂದ್ರೆ ಒಂದು 80 to 90% ಸಿಮಿಲರ್ ಇರೋ ಫಾಂಟ್ ಸಿಗುತ್ತೆ ನಮಗೆ. ಸೊ ಇವಾಗ ಈ ವೆಬ್ಸೈಟ್ ಬಂದ್ರೆ 1001 ಫಾಂಟ್ಸ್ ವೆಬ್ಸೈಟ್. ಇಲ್ಲಿ ಕೂಡ ನಿಮ್ಗೆ ಆ ಫಾಂಟ್ ನೇಮ್ ಸರ್ಚ್ ಮಾಡಿದ್ರೆ ಇಫ್ ಇಟ್ ಈಸ್ ದೇರ್ ಆ ಫಾಂಟ್ ಎಕ್ಸಾಕ್ಟ್ ಆಗಿ ಇಲ್ಲಿದ್ರೆ ನಿಮ್ಗೆ ಇಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಇದೇ ರೀತಿ ಇಲ್ಲಿ ಮಲ್ಟಿಪಲ್ ಫಾಂಟ್ಸ್ ಇದೆ ನೋಡ್ಬೋದು. ಈ ರೀತಿ ತುಂಬಾ ಫಾಂಟ್ಸ್ ಬರುತ್ತೆ, ನೀವು ಈಸಿಯಾಗಿ ಇಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಇದೆ ಅಂತ ಅನ್ಕೊಂಡ್ರೆ ಪ್ರಾಬ್ಲಿ ಪೇಯ್ಡ್ ಅಂತ.
ಇವಾಗ ಡೌನ್ಲೋಡ್ ಮಾಡ್ಕೊಂಡ್ರಿ ಅಲ್ವಾ, ಇದೊಂದು ಫಾಂಟ್ ಡೌನ್ಲೋಡ್ ಆಗಿದೆ. ಸೊ ಇದನ್ನ ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ನೀವು. ಎಕ್ಸ್ಟ್ರಾಕ್ಟ್ ಆಗಿದೆ, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಆದ್ಮೇಲೆ ಆಮೇಲೆ ಇಲ್ಲಿ ನಿಮ್ಗೆ ಇದ್ರಲ್ಲಿ 2 ಫಾಂಟ್ ಇದೆ. ಹಗಲ್ಸ್ ಬೋಲ್ಡ್ ಇದೆ ಮತ್ತೆ ರೆಗ್ಯುಲರ್, 2 ಸ್ಟೈಲ್ಸ್ ಅಲ್ಲಿ ಇದೆ. ಸೊ ಬೋಲ್ಡ್ ನಿಮಗೆ ಬೇಕು ಅಂತಂದ್ರೆ ಇಲ್ಲಿ ನೋಡ್ಬೋದು, ರೈಟ್ ಕ್ಲಿಕ್ ಕೊಡಿ. ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಇನ್ಸ್ಟಾಲ್ ಇದೆಯಲ್ಲ, ಇನ್ಸ್ಟಾಲ್ ಕೊಡಿ. ಇನ್ಸ್ಟಾಲ್ ಅದು ನಿಮ್ಗೆ ಇವಾಗ ಇಲಿಸ್ಟ್ರೇಟರ್ ಇದೆಯಲ್ಲ, ಇಲಿಸ್ಟ್ರೇಟರ್ ಇನ್ಸ್ಟಾಲ್ ಆಗಿದೆ. ಹಾ, ಇವಾಗ ಇನ್ಸ್ಟಾಲ್ ಆಯ್ತು. ಇವಾಗ ನಾನು ಇಲ್ಲಿ ಬಂದೆ. ಇವಾಗ ಸಪೋಸ್ ಒಂದ್ ಟೆಕ್ಸ್ಟ್ ತಗೊಂತೀನಿ ಅನ್ಕೊಳ್ಳಿದ್ಲೆ, ಒಂದ್ ಟೆಕ್ಸ್ಟ್ ತಗೊಂತೀನಿ. ಸೊ ಫಾಂಟ್, ಸೊ ಈ ಫಾಂಟ್ ಅದು ಹೆಸರು ಏನು ನೋಡಿ ಅಂತ ಹಗಲ್ಸ್ ಅಂತ. ಈಗಾಗ ಸರ್ಚ್ ಮಾಡಿ ನೋಡ್ಬೋದು. ಅದೇ ರೀತಿ ಇನ್ನೂ ಒಂದು ಸ್ಟೈಲ್ ಇತ್ತು, ಹಗಲ್ಸ್ ರೆಗ್ಯುಲರ್ ಇತ್ತು. ಅದನ್ನು ಹಿಂಗೆ ರೈಟ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಕೊಟ್ರೆ ಇಲ್ಲಿ ಬರುತ್ತೆ, ಅದು ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ನೀವು ಸರ್ಚ್ ಮಾಡ್ಕೊಂಡು ಒಂದು ಫಾಂಟ್ ಬೇಕಾಗಿರೋದು ಯೂಸ್ ಮಾಡ್ಬೋದು. ಇದರಲ್ಲಿ ಎಲ್ಲಾನು ಹೀಗೆ ಫಾಲೋ ಆಗುತ್ತೆ. ಓಕೆ, ಫಸ್ಟ್ ಏನ್ ಮಾಡಿ, ನಿಮಗೆ ಆ ಒಂದು ಯಾವ್ದೊಂದು ಪೋಸ್ಟರ್ ನೋಡ್ತೀರಾ, ಆ ಪೋಸ್ಟರ್ ಅಲ್ಲಿ ಆ ಒಂದು ಫಾಂಟ್ ಬೇಕಾಗಿರುತ್ತೆ ನಿಮಗೆ. ಸೊ ಅವಾಗ ಫಸ್ಟ್ ಇಲ್ಲಿ ವಾಟ್ ಫಾಂಟ್ ಮೈ ಫಾಂಟ್ ಅನ್ನಲ್ಲ, ಅಲ್ಲಿ ಬಂದು ನೇಮ್ ಏನು ಅಂತ ತಿಳ್ಕೊಳ್ಳಿ. ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಅದ್ರದ್ದು ನೇಮ್ ಏನು ಅಂತ ಅಲ್ಲಿ ಗೊತ್ತಾಗುತ್ತೆ. ಅದನ್ನ ಕಾಪಿ ಮಾಡ್ಕೊಂಡು ನೀವು ಬೇರೆ ವೆಬ್ಸೈಟಿಗೆ ನೀವು 1000 ಅಲ್ಲಿ ಬಂದು ಇಲ್ಲಿ ಸರ್ಚ್ ಮಾಡ್ಬೋದು. ನೀವು ಸರ್ಚ್ ಮಾಡಿ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ವೆಬ್ಸೈಟ್ ಇದೆಯಲ್ಲ ಡಾಕ್ ಫಾಂಟ್, ಅದ್ರಲ್ಲಿ ನೋಡಿ. ಅದ್ರಲ್ಲೂ ಸಿಗ್ಲಿಲ್ಲ ಅಂತಂದ್ರೆ ನೀವು ಇನ್ನೊಂದ್ ಹೇಳಿದೆ ನಾನು ಡೈರೆಕ್ಟ್ ಇಲ್ಲೇ ಡೈರೆಕ್ಟ್ ಆ ನೇಮ್ ಕೊಟ್ಬಿಟ್ಟು ಫ್ರೀ ಡೌನ್ಲೋಡ್ ಅಂತ ಕೊಡಿ. ನೇಮ್ ತಿಳ್ಕೊಳಕ್ಕೆ 100 ಸಿಮಿಲರ್ ಫಾಂಟ್ ಸಿಗುತ್ತೆ. ಸೊ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ಅಂದ್ರೆ ತುಂಬಾ ಪ್ರೀಮಿಯಮ್ಸ್ ಇರುತ್ತೆ, ಅದ್ರಲ್ಲಿ ಅಮೌಂಟ್ ಪೇ ಮಾಡಿ ತಗೊಳ್ಳೋ ತರ ಇರುತ್ತೆ. ಹಾಗಾಗಿ ಬೆಟರ್ ಆ 2 ವೆಬ್ಸೈಟ್ಸ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬಂದ್ಬಿಟ್ಟು ಆ ಒಂದು ಫಾಂಟ್ ನೇಮ್ ಏನಿರುತ್ತೆ ಪೇಸ್ಟ್ ಮಾಡಿ ಅದ್ರ ಮುಂದೆ ಫ್ರೀ ಡೌನ್ಲೋಡ್ ಅಂತ ಕೊಡಿ. ಸೊ ಅವಾಗ ನಿಮ್ಗೆ ಮಲ್ಟಿಪಲ್ ವೆಬ್ಸೈಟ್ಸ್ ಸಿಗುತ್ತೆ. ಅವಾಗ ಅದನ್ನ ಓಪನ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಜಿಪ್ ಫೈಲ್ ಡೌನ್ಲೋಡ್ ಆಗಿರುತ್ತೆ. ಜಿಪ್ ಫೈಲ್ ಅಲ್ಲಿ ಇರುತ್ತೆ. ಜಿಪ್ ಫೈಲ್ ನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದರಲ್ಲಿ ಟ್ರೂ ಟೈಪ್ ಇದೆಯಲ್ಲ, ಅದನ್ನೇ ನೀವು ರೈಟ್ ಕ್ಲಿಕ್ ಕೊಟ್ಟು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡಾಗ ನಿಮ್ಗೆ ನೀವು ಇಲಿಸ್ಟ್ರೇಟರ್ ಯೂಸ್ ಮಾಡ್ತಿದ್ರೆ ಇಲಿಸ್ಟ್ರೇಟರ್ ಡೌನ್ಲೋಡ್ ಆಗಿರುತ್ತೆ. ಫೋಟೋಶಾಪ್ ಯೂಸ್ ಮಾಡಿದ್ರೆ ಎಲ್ಲ ಹೋಗಿರುತ್ತೆ. ಅವಾಗ ನೀವು ಅಲ್ಲಿ ಬಂದು ನೀವು ಸರ್ಚ್ ಮಾಡಿದ್ರೆ ಆ ನೇಮು ಸಿಗುತ್ತೆ ನಿಮ್ಗೆ. ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಇದು ಇದೊಂದು ಟು ಫೈಂಡ್ ವಾಟ್ ಫಾಂಟ್. ಇವತ್ತಿಗೆ ಇಷ್ಟು ಸಾಕು. ಇದನ್ನ ವರ್ಕೌಟ್ ಮಾಡಿ ಶೇಪ್ಸ್ ಇದ್ರದ್ದೆಲ್ಲ ಕಂಪ್ಲೀಟ್ ಫಿನಿಶ್ ಮಾಡಿ. ಸೊ ಎಷ್ಟಾಗುತ್ತೆ ಅಷ್ಟು ಮಾಡಿ, ಮಿಕ್ಕಿದ್ದು ರಿಮೈನಿಂಗ್ ಟಾಸ್ಕ್ ಮನೆಗೆ ತಗೊಂಡು ಮಾಡಿ. ಅಂಡ್ ಅದು ಒಂದು ನೀವು ಯಾವ್ದಾರ ಪೋಸ್ಟರ್ಸ್ ಟ್ರೈ ಮಾಡಿ, ಅಂದ್ರೆ ಕ್ರಾಪ್ ಮಾಡ್ಕೊಂಡು ಅದ್ರ ಮೇಲೂ ಟಾಸ್ಕ್ ಇರುತ್ತೆ. ನಾನು ಶೇರ್ ಮಾಡ್ತೀನಿ ಗೂಗಲ್ ಚಾಟ್ ಅಲ್ಲಿ. ಸೊ ವರ್ಕ್ ಮಾಡಿದ್ದೀನಿ.